ದಯವಿಟ್ಟು ನೀವು ಯೋಚನೆ ಮಾಡ್ಕೊಳ್ಳಿ. ಅವನ್ಯಾರೋ ಎಲ್ಲಿ ಶ್ರೀರಂಗ ರಮೇಶ್ ಬಣ್ಸಿದ್ದೆ ಮಾತಾಡ್ತಾ ಇದ್ದಾನೆ ನಮ್ಮ ಕುಮಾರಸ್ವಾಮಿ ಬಗ್ಗೆ. ಬಹುಶಃ ಆ ರಮೇಶ್ ಬಣ್ಸಿದ್ದೆ ಕೇಳ್ತೀನಿ, ನೀನು ಚಿಕ್ಕ ಮಗುವಿನ ನಾಯಿ ಕಚ್ಬಿಟ್ಟಿದೆ, ಬಹುಶಃ ನಿಮ್ಮ ಅಪ್ಪ ಅಮ್ಮ ಇಂಜೆಕ್ಷನ್ ಹಾಕಿ ಮರ್ತ್ಬಿಟ್ಟವ್ರು, ಅದಕ್ಕೆ ಈ ಥರ ಮಾತಾಡ್ತಾರ ನೀನು. ದಯವಿಟ್ಟು ಬರಬೇಡಿ. ಇವತ್ತು ಭಾರತ ದೇಶಕ್ಕೆ ಪ್ರಧಾನಿ ಮಂತ್ರಿ ನಮ್ಮ ನರೇಂದ್ರ ಮೋದಿ ಅವರು ಹೇಗೆ ಮುಖ್ಯನೋ ಕರ್ನಾಟಕ ಕುಮಾರಣ್ಣ ಅದೇ ರೀತಿ ಮುಖ್ಯ ಆಗ್ತದೆ. ನಿಮ್ಮಿಬ್ಬರು ಮದುವೆ ಸೂರ್ಯಚಂದ್ರ ಸಾಕ್ಷಿಯಿಂದ ಆಗ್ತಾ ಇದೆ. ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ಮುಂದಿನ ದಿವಸದಲ್ಲಿ ನಮ್ಮ ಮಲ್ಲೇಶ್ ಬಾಬುನ ಸಾಕಷ್ಟು ಜನ ಹೇಳ್ತಾ ಇದ್ರು. ಈಗ ತಾನು ನಮ್ಮ ಚಲವಾದಿ ನಾನ್ಸಮಣ್ಣ ಹೇಳ್ತಾ ಇದ್ದ, ನಮ್ಮ ಮುನ್ಸ್ವಾಮಿ ಅವ್ರಿಗೆ ತುಂಬ ನೋವಾಗಿದೆ ಅಂತ. ದೇವರಾಣೆ ಅಲ್ಲ, ಕೊಡೋನು ಎಷ್ಟು ಮುಖ್ಯನೋ ತಗೊಳ್ಳೋನು ಅಷ್ಟು ಮುಖ್ಯ ಕೊಟ್ಟಿರತಕ್ಕಂಥ ವ್ಯಕ್ತಿ ಮುನ್ಸ್ವಾಮಿ ಅವರು. ಇದು ದೊಡ್ಡತನ. ಇವತ್ತು ಅವ್ರಿಗೆ ನೋವಲ್ಲ. ಇವತ್ತು ನಾನು ಫೋನ್ ಮಾಡಿ ಕೇಳಿದೆ, ನಾನು ಬಹುಶಃ ನನಗೂ ಹಂಗಿತ್ತು. ಅವ್ರು ನನ್ನ ಮೋಟಿವ್ ಮಾಡಿದ್ರು, ತಮ್ಮ ನಡೆ ಹೋಗೋಣ ಅವ್ನ ಕೆಲಸ ಅಂತಂದ್ರು. ಈ ದೊಡ್ಡ ಮನಸ್ಸು ಬೇಕು. ಬಹುಶಃ ಕುಮಾರಸ್ವಾಮಿ ನನಗೆ ಕೇಳಿದ್ರು, ನೀನು ಕ್ಯಾಂಡಿಡೇಟ್ ಆಗ್ತೀಯ ಅಂದ್ರೆ, ಅಣ್ಣ ಆಗ ಮದುವೆ ಆಗ್ಬಿಟ್ಟಿದ್ದೆ ಮುಳುಬಾಗ್ಲಲ್ಲಿ, ನನಗೆ ಇನ್ನೊಂದು ಹೆಣ್ಣು ಬೇಡಪ್ಪ ಅಂತಂದು. ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ಮಷೀನ್ನಿಂದ 7 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ದಯವಿಟ್ಟು 2 ಸಾಕೋ ಅಭ್ಯಾಸ ನನಗಿಲ್ಲಪ್ಪ, ಅದು ದಯವಿಟ್ಟು ಬೇಡ. ಅದೇನಿದ್ರು ಮಲ್ಲೇಶ್ ಬಾಬು ಕೊಟ್ಬಿಡಪ್ಪ ಅಂತ. ಸೊ ದಯವಿಟ್ಟು ಸಾಕಷ್ಟು ಜನಕ್ಕೆ ಗೊತ್ತಿರಬೇಕು. ಏನಂದ್ರೆ ಟಿಕೆಟ್ ಅಲ್ಲ, ರಾಜಕೀಯ ತಂತ್ರಗಾರಿಕೆ. ನಮ್ಮ ಮುಂದೆ ಇನ್ಯಾರು ಬರಬಾರ್ದನ್ನ ಕಾರಣಕ್ಕೋಸ್ಕರ ಹೆಸರು ಓಡಿಸಿದ್ದಷ್ಟೇ. ಸೊ ಯಾಕೆ ಆಲ್ರೆಡಿ ನಾನು ಮುಳುಬಾಗ್ಲಲ್ಲಿ ಮದುವೆ ಆಗಿದೆ, ನನಗೆ ಸಾಕಷ್ಟು ಅನ್ನ ಕೊಟ್ಟರು ಮುಳುಬಾಗ್ಲಲ್ಲಿ, ಅಲ್ಲಿ ಸಾಕು. ದಯವಿಟ್ಟು ನಾವು ಇವತ್ತು ಎಷ್ಟು ಸಂಗಮ ಆಗಿದ್ದೀವಿ, ಎಷ್ಟು ಒಂದಾಗಿದ್ದೀವಿ. 26ನೇ ತಾರೀಕುವರೆಗೂ ನಾವು ಇದೇ ರೀತಿ ಇದ್ದು ನಮ್ಮ ಮಣ್ಣಿನ ಮಗ, ಇಲ್ಲಿ ಹುಟ್ಟಿರ್ತಕ್ಕಂಥ ಮಗ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸಿ ಮತ್ತೊಮ್ಮೆ ಇಡೀ ಕರ್ನಾಟಕ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಮೋದಿ ಬೇಕಂತ ಹೇಳ್ತಾ ನಾವೆಲ್ಲ ಒಂದಾಗೋಣ ಅಂತ ಹೇಳ್ತಾ, ಈ ಒಂದು ಸಾಕ್ಷಿ ಸುಮಾರು ಜನ ಇಲ್ಲಿ ಕೂತಿದ್ದೀವಿ, ನಾವೆಲ್ಲ ಒಗ್ಗಟ್ಟಾಗಿ ಕೂತಿದ್ದೀವಿ. ಎಲ್ಲ ವೇದಿಕೆ ಮೇಲೆ ವರ್ತೂರು ಪ್ರಕಾಶ್ ಅಣ್ಣ ಇರ್ಬೋದು, ನಮ್ಮ ಮಂಜಣ್ಣ ಇರ್ಬೋದು, ನಮ್ಮ ವೆಂಕಟರಮಣ ಇರ್ಬೋದು, ಮುನ್ಸಮ್ಮಣ್ಣ ಇರ್ಬೋದು, ಇವರೆಲ್ಲ ನಾವು ನಮ್ಮ ನಾನ್ಸಮ್ಮಣ್ಣ ಇರ್ಬೋದು, ರಾಜಣ್ಣ ಇರ್ಬೋದು, ನಾವೆಲ್ಲ ಸಂಪಂಗಣ್ಣ ಇರ್ಬೋದು, ನಮ್ಮ ಚಂದ್ರಾರೆಡ್ಡಿ ಇರ್ಬೋದು, ನಮ್ಮ ಹರೀಶಣ್ಣ ಇರ್ಬೋದು, ಎಲ್ಲ ಕೂತಿದ್ದೀವಿ. ಏನಕ್ಕೆ ಅಂತಂದರೆ ಇದನ್ನು ಗಟ್ಟಿ ಮಾಡೋಕ್ಕೆ, ನಾವೆಲ್ಲ ಒಂದಾಗಿದ್ದೀವಿ ಅಂತ ಸಮನ್ವಯ ಸಭೆಯನ್ನು ಗಟ್ಟಿ ಮಾಡೋಕ್ಕೆ ನಾವೆಲ್ಲ ಗಟ್ಟಿಯಾಗಿದ್ದೀವಿ. ತೊಡೆ ತಟ್ಟಕ್ಕೆ ರೆಡಿಯಾಗಿದ್ದೀವಿ. ರೆಡಿಯಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಂದು ಸಲ ನಾನು ಮಾತು ಮುಗಿಸ್ತಾ ಇದ್ದೀನಿ. ಒಳ್ಳೆ